ಹಾಯ್ ಹೆಲ್ಲೋ ಗೈಸ್, ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಾಯ್ತು. ಸಾಟರ್ಡೆ ಪ್ರೋಮೋ ಧನ್ರಾಜ್ ಆಚಾರ್ ಮತ್ತೆ ರಜತ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂತಿದಾರೆ ಗುರು ಕಿಚ್ಚ ಸುದೀಪ್ ಸರ್. ಅದೇನಂತ ಕ್ಲಾಸ್ ತಗೊಂಡ್ರು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಗುರು ಇವಾಗ ನಾನು ಆಲ್ರೆಡಿ ಹೇಳಿದ್ದೆ ಧನ್ರಾಜ್ ಆಚಾರ್ ಮತ್ತೆ ರಜತ್ ಅವರಿಗೆ ಮೇನ್ ಕ್ಲಾಸ್ ಇರುತ್ತೆ ಅಂತ. ರಜತ್ ಅವರಿಗೆ ಮೇನ್ ಕ್ಲಾಸ್ ತಗೊಂತಿದಾರೆ ಗುರು. ಇವಾಗ ಸುದೀಪ್ ಸರ್ ಏನಂತ ಕೇಳ್ತಿದಾರ ಅಂದ್ರೆ, ಧನ್ರಾಜ್ ಆಚಾರ್ ಮತ್ತೆ ರಜತ್ ಅವರೇ, ನೀವು ಹುಲಿ ಸಿಂಹ ಆಗಕ್ ಹೋಗಿದ್ದೀರೋ ಬಿಗ್ ಬಾಸ್ ಮನೆಗೆ, ಇಲ್ಲ ಮನುಷ್ಯರಾಗಿರಕ್ ಹೋಗಿದ್ದೀರೋ? ಅಂದ್ರೆ ಹುಲಿ ಸಿಂಹ ತರ ಕಿತ್ತಾಡ್ತಿದಿರಲ್ಲ ಅಲ್ಲಿ, ನೀವು ಮನುಷ್ಯ ಆಗಕ್ ಹೋಗಿದ್ದೀರೋ ಇಲ್ಲ ಹುಲಿ ಸಿಂಹ ಆಗಕ್ ಹೋಗಿದ್ದೀರೋ ಅಂತ ಕೇಳ್ತಾರೆ. ಅವಾಗ ಧನ್ರಾಜಾಚಾರ್ಯ ಅವರಿಗೂ ಕೇಳ್ತಾರೆ, ನೀವು ಯಾಕೆ ಹೋಗಿ ಪ್ರವೋಕ್ ಮಾಡ್ಬೇಕಿತ್ತು ರಜತ್ ಅವ್ರನ್ನ? ಹೋಗ್ಬಿಟ್ಟು ನೀವು ಅವ್ರ ಕೆನ್ನೆನ ಹಿಂಗ್ ಮಾಡಿದ್ರಿ, ಎಂತವ್ರಿಗೂ ಪ್ರವೋಕ್ ಆಗೇ ಆಗುತ್ತೆ ಗುರು ಆ ತರ ಹೋಗಿ ಕೆನ್ನೆನ ಹಿಂಗ್ ಮಾಡೋದ್ರಿಂದ. ನೀವ್ ಹೋಗಿ ನೀವೇ ಪ್ರವೋಕ್ ಮಾಡಿದ್ದು ರಜತ್ ಅವ್ರನ್ನ, ಹೋಗ್ಬಿಟ್ಟು ಹಿಂಗ್ ಕೆನ್ನೆ ಸವರ್ತೀರ ಅವ್ರನ್ನ, ಅದ್ ಅವಶ್ಯಕತೆ ಇತ್ತ ಅಂತ ಕೇಳ್ತಾರೆ ರಜತ್ ಅವರಿಗೆ. ಅವ್ರು ಧನ್ರಾಜಾಚಾರ್ಯ ಇಲ್ಲ ಅಂತ ತಲೆ ಅಲ್ಲಾಡ್ಸ್ತಿರ್ತಾರೆ. ಆಮೇಲೆ ರಜತ್ ಕಿಶನ್ ಅವರಿಗೂ ಕೇಳ್ತಾರೆ, ಯಾಕೆ ಗುರು ಆ ತರ ಎಲ್ಲ ಪದ ಬಳಸ್ತೀರಾ? ಸರ್ ನಾನು ಎಲ್ಲಿ ಕೆಟ್ಟ ಪದ ಯೂಸ್ ಮಾಡಿದೆ? ಮತ್ತೆ ಸರಿ ಬರ್ದ್ಕೊಟ್ಬಿಡಿ ಅದೇನೇನ್ ಕೆಟ್ಟ ಪದ ಅಂತ, ನೀವೇ ಬರ್ದ್ಕೊಟ್ಬಿಡಿ ನೋಡೋಣ ಅದ್ ಯಾವ್ಯಾವ ಕೆಟ್ಟ ಪದ ಅಲ್ಲ ಅಂತ ನಾನೇ ಇದ್ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಅಂದ್ರೆ ನೀನ್ ಕೆಟ್ಟ ಪದ ಮಾತಾಡಿದ್ಯಾ ಅಂತಾನೆ ಇಲ್ಲಿ ಹೇಳ್ತಿರೋದು. ನೀನ್ ನೋಡಿದ್ರೆ ನಾನ್ ಎಲ್ಲಿ ಕೆಟ್ಟ ಪದ ಯೂಸ್ ಮಾಡಿದೆ ಅಂತ ಹೇಳ್ತಿದ್ಯಲ್ಲ. ಸರಿ, ಅದ್ ಯಾವ್ಯಾವ ಕೆಟ್ಟ ಪದ ಅಲ್ಲ. ಇವಾಗ ನೀನ್ ಈ ವಾರ ಕರೆಂಟ್ ಹೊಟ್ಟೋಯ್ತು ಗುರು, ಏನ್ ಮಾಡೋದು? ಕರೆಂಟ್ ತೆಗ್ದ್ಬಿಟ್ರು ಗುರು. ಇವಾಗ ಕೆಟ್ಟ ಪದ ಯೂಸ್ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ, ಮತ್ತೆ ಬರ್ದ್ಕೊಟ್ಬಿಡ್ ನೋಡೋಣ ಯಾವ್ಯಾವ ನೀನ್ ಕೆಟ್ಟ ಪದ ಯೂಸ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಂತ ಅಂತಾರೆ. ಆಮೇಲೆ ಧನ್ರಾಜಾಚಾರು ಮತ್ತೆ ರಜತ್ ಅವರಿಗೆ ಒಂದ್ ಪನಿಷ್ಮೆಂಟ್ ಕೊಡ್ತಾರೆ. ಒಂದ್ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಅಂದು ಒಂದ್ ಇದನ್ ತರಿಸ್ತಾರೆ, ಅಂದ್ರೆ ಕೇಜ್ ತರ ತರಿಸ್ತಾರೆ. ಆ ಕೇಜ್ ಒಳಗೆ ರಜತ್ ಅವ್ರನ್ನ ನಾವು ಬಿಡ್ತೀವಿ, ರಜತ್ ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅಂತಾರೋ ಅಲ್ಲಿಗೆಲ್ಲ ನೀವೇ ಕರ್ಕೊಂಡು ಹೋಗ್ಬೇಕು ಧನ್ರಾಜಾಚಾರ ಅವ್ರೆ ಅಂತ ಅಂತಾರೆ. ಧನ್ರಾಜಾಚಾರ ಅವ್ರು ಹಿಂಗ್ ಎಳಿತಿರ್ತಾರೆ. ಅಲ್ಲಿಗೆ ಆ ಪ್ರೋಮೋ ಕಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪ್ರೋಮೋದಲ್ಲಿ ಏನೇನ್ ಬಿಡ್ತಾರ ಅಂತ ನೋಡೋಣ. ಇವಾಗ ನೋಡಿದ್ರೆ ಕರೆಂಟ್ ತೆಗ್ದ್ಬಿಟ್ರು ಗುರು. ಈ ತರ ವಿಡಿಯೋ ಮಾಡಾಗ್ಲೇ ಕರೆಂಟ್ ತೆಗಿತಾರ ಗುರು, ಏನ್ ಹೇಳೋದು ಅರ್ಥನೇ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ, ಮತ್ತೆ ಇನ್ನೊಂದು ಪ್ರೋಮೋ ಬಿಟ್ರೆ ಅದರ ಪ್ರೋಮೋ ರಿವ್ಯೂ ಮಾಡೋಣ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.